ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೆ. ಯಾದಗಿರಿ ಜಿಲ್ಲೆಯ ಸುರಪುರದ ಸುತ್ತಮುತ್ತಲಿನ ನಾಡಿಗೆ ವಿಜ್ಞಾನ ಹವಾಮಾನ ಇಲಾಖೆ ಎಲ್ಲ ಸುಳ್ಳಾಗಿ ಮಳೆ ಕೈಕೊಟ್ಟು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾಗ ಶ್ರೀ ಹಯ್ಯಾಳಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ಸಕ್ರಪ್ಪ ತಾತನ ವಚನದೊಂದಿಗೆ ಅವರ ನೇತೃತ್ವದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ರೈತರು ಸೇರಿ ದೇವರಗುನಾಲದಿಂದ ಸುಮಾರು ಊರಿಂದ 4 ಕಿಲೋಮೀಟರ್ ಅಂತರದಲ್ಲಿ ಇರುವ ಶ್ರೀ ಗುಡ್ಡದ ತಿಮ್ಮಪ್ಪ ಹಾಗೂ ಮಲ್ಲಯ್ಯನ ದೇವಸ್ಥಾನಕ್ಕೆ ಹಲಗಿ, ಡೊಳ್ಳು, ಬಾಜಿಯೊಂದಿಗೆ ಹೋಗಿ ಗುಡಿ ಹತ್ತಿರದ ಗುಡ್ಡದ ತುದಿಯಲ್ಲಿರುವ ದೋಣಿ ವರ್ಷದ 12 ತಿಂಗಳು ದನಕರು, ಪಶು ಪಕ್ಷಿಗಳಿಗೆ ತುಂಬಾ ಅನುಕೂಲ ಇರುವ ಹಾಗೂ ಕಾಯಿಲೆಗಳಿಗೆ ಕೂಡ ರಾಮಬಾಣವಾಗಿರುವ ಪವಿತ್ರ ದೋಣಿಯ ನೀರನ್ನು ಸ್ವಚ್ಛಗೊಳಿಸಿ, ಅದೇ ರೀತಿ ಮಲ್ಲಯ್ಯನ ಗುಡ್ಡದಲ್ಲಿ ವಿಶೇಷ ದೇವರ ಪೂಜೆಯನ್ನ ಮಾಡಿ ಅಲ್ಲೇ ನೈವೇದ್ಯ ತಯಾರಿಸಿ ದೇವರಗುನಾಲ, ಮಾಚಗುಂಡಾಳ, ತಿಪ್ಪನಟಗಿ, ಮಾಲಗತ್ತಿ, ಬೊಮ್ಮನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳುವ ಮುಂಚೆನೆ ಮಳೆ ಆರ್ಭಟ ಪ್ರಾರಂಭವಾಗಿ ರೈತರ ಮುಖದಲ್ಲಿ ಮಂದಹಾಸ, ಖುಷಿಯಾಗಿ ಕುಣಿದು ಕುಪ್ಪಳಿಸಿದರು. ಈ ದೈವ ಭಕ್ತಿ ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಿದ್ದಾರೆ. ದನ ಕರುಗಳು, ಪಕ್ಷಿ ಪ್ರಾಣಿಗಳು ಚೆನ್ನಾಗಿರಲಿ ಎಂಬ ನಂಬಿಕೆ ಕೂಡ ಈ ರೈತರ ಉದ್ದೇಶ. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರಗೋನಾಲ್, ಸುರ್ಪುರ್.